ಸ್ಯಾಂಡಲ್‌ವುಡ್ ನಟ ದರ್ಶನ್ ಕೆಲ ತಿಂಗಳ ಕಾಲ ಜೈಲಿನಲ್ಲಿ ಇದ್ದು ಬಂದವರು. ಅನಾರೋಗ್ಯ ಕಾರಣ ಮಧ್ಯಂತರ ಜಾಮೀನು ಪಡೆದು ಹೊರಬಂದ ದರ್ಶನ್ ಮತ್ತೆ ಜೈಲಿಗೆ ಹೋಗಲೇ ಇಲ್ಲ. ಹೊರಗಡೆ ಬಂದ ಬಳಿಕ ಪೂರ್ಣಾವಧಿ ಜಾಮೀನು ಪಡೆದರು. ಅದಾದ ಬಳಿಕ ರಾಜ್ಯದೆಲ್ಲೆಡೆ ಸುತ್ತಾಡಲು ಅನುಮತಿ ಪಡೆದರು. ಬಳಿಕ ದೇಶದಾದ್ಯಂತ ಸುತ್ತಾಡಲು ಕೂಡ ಅವರಿಗೆ ಕೋರ್ಟ್ ಅನುಮತಿ ನೀಡಿತು. ತಮಗೆ ಅಂಟಿಕೊಂಡಿದ್ದ ಸಂಕಷ್ಟಗಳ ಕೊಂಡಿಗಳನ್ನು ಕಳಚುತ್ತಾ ಬಂದ ದರ್ಶನ್ ಅವರಿಗೆ ಇದೀಗ ಸುಪ್ರೀಂ ಸಂಕಷ್ಟ ಶುರುವಾಗಿದೆ. ಇದೆಲ್ಲದರ ನಡುವೆ ಪತ್ನಿ ವಿಜಯಲಕ್ಷ್ಮಿ ಅವರ ಫೋಟೋವೊಂದು ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ವೈರಲ್ ಆಗಿದೆ. ಇದು ಸಾಮಾನ್ಯವಾಗಿ ವಿಜಯಲಕ್ಷ್ಮಿ ಅವರ ಫೋಟೋ ಎಲ್ಲಾದರೂ ಹೋದರೆ ಆ ಸ್ಥಳದ ಫೋಟೋಗಳನ್ನು ಶೇರ್ ಮಾಡುತ್ತಲೇ ಇರುತ್ತಾರೆ. ಇದೀಗ ಅವರು ಶೇರ್ ಮಾಡಿಕೊಂಡ ಫೋಟೋ ವೈರಲ್ ಆಗಿದ್ದು ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ. ವಿಜಯಲಕ್ಷ್ಮಿ ಕೈಯಲ್ಲಿದ್ದ ಬ್ಯಾಗ್ ಬೆಲೆ ಬಗ್ಗೆ ಜನ ಮಾತನಾಡಲು ಶುರು ಮಾಡಿದ್ದಾರೆ. ವಿಜಯಲಕ್ಷ್ಮಿ ಅವರು ಇತ್ತೀಚೆಗೆ 4 ಫೋಟೋಗಳನ್ನು ಹಂಚಿಕೊಂಡಿದ್ದಾರೆ. ಆ ಫೋಟೋಗಳಲ್ಲಿ ಅವರು ಆರೆಂಜ್ ಕಲರ್ ಡ್ರೆಸ್ ಹಾಕಿದ್ದಾರೆ. ಜೊತೆಗೆ ಕೈಯಲ್ಲಿ ಒಂದು ಪರ್ಸ್ ಕೂಡ ಹಿಡಿದುಕೊಂಡಿದ್ದಾರೆ. ವಿಜಯಲಕ್ಷ್ಮಿ ಅವರು ಯಾವುದಾದರೂ ಸ್ಥಳ, ಹೋಟೆಲ್ ಹೋದರೆ ಅಥವಾ ರೆಸಾರ್ಟ್ಗೆ ಹೋದರೆ ಅಲ್ಲಿನ ವಿಶೇಷವಾಗಿರುವ ಫುಡ್ ಅಥವಾ ಕಾಫಿ ಇನ್ನಿತರ ಫೋಟೋಗಳನ್ನು ಹಂಚಿಕೊಳ್ಳುತ್ತಾರೆ. ಇದೆಲ್ಲದರ ಜೊತೆಗೆ ಇದೀಗ ಅವರ ಕೈಯಲ್ಲಿದ್ದ ಬ್ಯಾಗ್ ಭಾರಿ ಸುದ್ದಿಯಾಗಿದೆ. ಅವರ ಕೈಯಲ್ಲಿದ್ದ ಬ್ಯಾಗ್ ಬೆಲೆ ಕೇಳಿ ಜನ ಶಾಕ್ ಆಗಿದ್ದಾರೆ. ಅಂದಹಾಗೆ ವಿಜಯಲಕ್ಷ್ಮಿ ಅವರ ಕೈಯಲ್ಲಿದ್ದ ಬ್ಯಾಗ್ ಲಾಯ್ಸ್ ವುಟನ್ ಬ್ರ್ಯಾಂಡ್ನ ಬ್ಯಾಗ್ ಆಗಿದೆ. ಈ ಬ್ರ್ಯಾಂಡ್ನ ಪರ್ಸ್ ಬೆಲೆಯನ್ನು ಸರ್ಚ್ ಮಾಡಿದಾಗ ಸುಮಾರು 5,60,000 ರೂಪಾಯಿ ತೋರಿಸಿದೆ. ಈ ಬೆಲೆ ನೋಡಿ ಜನ ಇದು ಇಷ್ಟೊಂದು ದುಬಾರಿ ಬ್ಯಾಗ್ ಎಂದು ಅಚ್ಚರಿಗೊಂಡಿದ್ದಾರೆ. ವಿಜಯಲಕ್ಷ್ಮಿ ಅವರು ಯಾವಾಗಲೂ ಬ್ರ್ಯಾಂಡ್ ಬಟ್ಟೆ, ಚಪ್ಪಲಿ, ಜ್ಯುವೆಲರಿಗಳನ್ನು ಆಯ್ಕೆ ಮಾಡುತ್ತಾರೆ. ಅವರು ಆಯ್ಕೆ ಮಾಡುವ ವಸ್ತುಗಳು ಹೆಚ್ಚು ದುಬಾರಿಯಾಗಿಯೇ ಇರುತ್ತವೆ. ಆದರೆ ಕೇವಲ ಬ್ಯಾಗ್ ಬೆಲೆ ಹೀಗಿದ್ದರೆ ವಿಜಯಲಕ್ಷ್ಮಿ ಅವರ ಚಪ್ಪಲಿ, ಬಟ್ಟೆ, ಜ್ಯುವೆಲರಿಗಳ ಬೆಲೆ ಇನ್ನು ಯಾವ ರೀತಿ ಇರಬಹುದು ಎಂದು ಯೋಚನೆ ಮಾಡಲು ಶುರು ಮಾಡಿದ್ದಾರೆ. ನಮ್ಮ ಜೀವನ ಎಷ್ಟೇ ದುಬಾರಿಯಾಗಿದ್ದರೂ ಕೂಡ ಕಟ್ಟಿಕೊಂಡ ಪತಿ ಜೊತೆಗಿರುವುದು ಎಲ್ಲದಕ್ಕಿಂತ ದೊಡ್ಡದು. ದರ್ಶನ್ ಬದಲಾಗಿದ್ದರಿಂದ ವಿಜಯಲಕ್ಷ್ಮಿ ಅವರು ತುಂಬಾ ಖುಷಿಯಾಗಿದ್ದಾರೆ. ಅಲ್ಲದೆ ದರ್ಶನ್ ಅವರ ಅಭಿಮಾನಿಗಳು ಕೂಡ ಈ ವಿಚಾರದಲ್ಲಿ ಹೆಚ್ಚು ಸಂತೋಷವಾಗಿದ್ದಾರೆ. ಪತ್ನಿ ಹಾಕಿದ ಗೆರೆಯನ್ನು ಡಿ ಬಾಸ್ ದಾಟದೆ ತಾವಾಯ್ತು ತಮ್ಮ ಕೆಲಸ ಆಯ್ತು ಎಂದಿದ್ದಾರೆ. ಪತ್ನಿ ವಿಜಯಲಕ್ಷ್ಮಿ ಕೂಡ ಪತಿ ಆರೋಗ್ಯಕ್ಕಾಗಿ ಹಾಗೂ ಅವರ ಸಮಸ್ಯೆಗಳಿಂದ ಹೊರಬರಲು ಹಲವಾರು ಶಕ್ತಿ ದೇವರುಗಳ ಮೊರೆ ಹೋಗುತ್ತಾರೆ. ಈ ಜೋಡಿಯ ಮೇಲೆ ಯಾವುದೇ ಕೆಟ್ಟ ದೃಷ್ಟಿ ಬೀಳದೆ ಇರಲು ಅಭಿಮಾನಿಗಳು ಪ್ರಾರ್ಥನೆ ಮಾಡುತ್ತಿರುವುದು ಇದೆ. ಇನ್ನು ಮಂಗಳವಾರ ಏಪ್ರಿಲ್ 22 ಸುಪ್ರೀಂ ಕೋರ್ಟ್ನಲ್ಲಿ ದರ್ಶನ್ ಜಾಮೀನು ರದ್ದು ಕೋರಿ ಸಲ್ಲಿಸಲಾಗಿದ್ದು, ಅರ್ಜಿ ವಿಚಾರಣೆ ಮೇ 14ರಂದು ಮುಂದೂಡಲಾಗಿದೆ. ಹೀಗಾಗಿ ದರ್ಶನ್ ನೆಮ್ಮದಿಯಾಗಿರಲು ಸಾಧ್ಯವೇ ಆಗುತ್ತಿಲ್ಲ. ಈ ಸಂಕಷ್ಟಗಳಿಂದ ಪಾರಾಗಲು ದರ್ಶನ್ ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಒಂದಾದ ಮೇಲೊಂದರಂತೆ ಸಮಸ್ಯೆಗಳು ಎದುರಾಗುತ್ತಲೇ ಇವೆ. ಒಟ್ಟಿನಲ್ಲಿ ದರ್ಶನ್ ಈ ಎಲ್ಲ ಸಮಸ್ಯೆಗಳಿಂದ ಹೊರಬಂದು ಒಬ್ಬ ಮಾದರಿಯ ವ್ಯಕ್ತಿಯಾಗಿ ಜೀವನ ಮಾಡಬೇಕು ಅನ್ನೋ ಆಸೆ ಎಲ್ಲರಿಗೂ ಇದೆ. ಆದ್ದರಿಂದ ಜೈಲಿನಿಂದ ಹೊರಬಂದ ಬಳಿಕ ದರ್ಶನ್ ಕೂಡ ತುಂಬಾ ಬದಲಾಗಿದ್ದಾರೆ. ಆದರೂ ಈ ಎಲ್ಲ ಸಮಸ್ಯೆಗಳಿಂದ ಹೊರಬರಲು ಅವರು ಸಾಕಷ್ಟು ಶ್ರಮ ಪಡಬೇಕಾದ ಅನಿವಾರ್ಯತೆ ಇರುವುದಂತೂ ಸತ್ಯ.